ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 sided ಲವರ್ಸ್ ಇದ್ದೀರಾ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ, ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಲವ್ ಅಲ್ಲಿ ಇದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಅಂಡ್ ಡೆಫಿನೆಟ್ಲಿ ಮದ್ವೆ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಈ ಒಂದು ರೀಡಿಂಗ್ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ಸೊ ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಆ್ಯಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಯಾವ ರೀತಿನಲ್ಲಿ ನೋಡ್ತಾ ಇದ್ದಾರೆ, ಅವರ ಒಪಿನಿಯನ್ ಏನು ನಿಮ್ಮ ಮೇಲೆ, ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು, ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಟೈಗರ್ ಐ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲ್ಯಾಕ್ ಟರ್ಮಲಿನ್. ಸೊ ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರೆ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಯಾರೆಲ್ಲ ಟೈಗರ್ ಐನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ನೀವೆಷ್ಟು ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ಒಂದು ಪರ್ಸನ್ ನಿಮ್ಮ ಮೇಲೆ ಇರುವಂಥ ಒಪಿನಿಯನ್ ಏನು, ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ಆ್ಯಂಡ್ ಸೊ ಸ್ಟೇ ಪಾಸಿಟಿವ್ ಅಂತ ಹೇಳ್ತಾ, ಸೊ ನಾನು ಶಫಲ್ ಮಾಡ್ತೀನಿ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಮೆಜಿಷಿಯನ್. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ರ, ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಮೆಜಿಷಿಯನ್ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಕಪ್ಸ್, and we have 4 of wands and 3 of swords, fool card, 9 of wands, high priestess and 5 of pentacles, page of swords, queen of cups, and we have moon card and strength, 2 of pentacles, and we have knight of pentacles, and the final card bandu knight of cups. So guys, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ ಅಂತ ಹೇಳ್ಬೋದು. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಲವ್ ಮಾಡ್ತಾರೆ ಆ್ಯಂಡ್ ತುಂಬಾ ಕೇರ್ ಮಾಡ್ತಾರೆ. ಬಟ್ ಆ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ ಅಂತ ಹೇಳ್ಬೋದು. ತುಂಬಾ ಆ ಒಂದು ವ್ಯಕ್ತಿ ಸೀಕ್ರೆಟಿವ್ ಅಂತ ಹೇಳ್ತೀನಿ. ಲೈಕ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನ ಅವರು ವರ್ಡ್ಸಲ್ಲಿ ಹೇಳಲ್ಲ, ಬಟ್ ಅವರು ತೋರಿಸೋವಂಥ ಕೇರಲ್ಲಿ ಅಥವಾ ನಿಮ್ಮನ್ನ ಕೆಲವೊಂದ್ಸತಿ ಅವರು ಪ್ಯಾಂಪರ್ ಮಾಡೋ ಅಂಥ ರೀತಿನಲ್ಲಿ ನಿಮಗೆ ಗೊತ್ತಾಗುತ್ತೆ ದಟ್ ನಿಮ್ಮ ವ್ಯಕ್ತಿ ಎಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ. ಬಟ್ ಈ ಒಂದು ವ್ಯಕ್ತಿ ನೀವಿಲ್ಲದೆ ಅವರ ಜೀವನದಲ್ಲಿ ನಥಿಂಗ್ ಝೀರೋ ಅಂತ ಹೇಳ್ಬೋದು. ಯಾಕಂತಂದರೆ ಈ ಒಂದು ಕನೆಕ್ಷನಲ್ಲಿ ನಾನೇನು ನೋಡ್ತಾ ಇದ್ದೀನಿ, ಐ ಥಿಂಕ್ ತುಂಬಾ ಅನ್ಕಂಡೀಷನಲ್ ಲವ್ ಇದೆ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಟ್ರೂ ಆಗಿದ್ದಾರೆ ಆ್ಯಂಡ್ ತುಂಬಾ ಆನೆಸ್ಟಿ, ತುಂಬಾ ಲಾಯಲ್ಟಿ ನೋಡ್ತಾ ಇದ್ದೀನಿ ಈ ಒಂದು ಕನೆಕ್ಷನಲ್ಲಿ. ಆ್ಯಂಡ್ ಈ ಒಂದು ವ್ಯಕ್ತಿಗೆ ನೀವು ತುಂಬ ಇಂಪಾರ್ಟೆಂಟ್ ಇದ್ದೀರಾ. ದಟ್ ಆ ಒಂದು ವ್ಯಕ್ತಿ ಯಾವತ್ತಿಗೂ ಕೂಡ ನೀನು ಇಲ್ಲದೆ ನನ್ನ ಜೀವನದಲ್ಲಿ, ಲೈಕ್ ಅವ್ರಿಗೆ ಯಾವತ್ತೂ ಹೇಳಲ್ಲ ಲೈಕ್ ನಾನಿನ್ನ ಐ ಲವ್ ಯು, ನಾನಿನ್ನ ಮದುವೆ ಮಾಡ್ಕೊಳ್ತೀನಿ, ಈ ಥರ ಅವ್ರು ಯಾವತ್ತೂ ಏನೂ ಹೇಳಲ್ಲ. ಬಟ್ ಅವರು ನಿಮ್ಮನ್ನ ತುಂಬಾ ಒಂದು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ, ತುಂಬಾ ಟ್ರೂ ಆಗಿದ್ದಾರೆ ನಿಮ್ಮ ಜೊತೆಗೆ, ತುಂಬಾ ಲಾಯಲ್ ಆಗಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಒಂದು ಅಟ್ರಾಕ್ಷನ್ ನೋಡ್ತಾ ಇದ್ದೀನಿ, ಒಂದು ಎಮೋಷನಲ್ ಬಾಂಡಿಂಗ್ನ ನೋಡ್ತಾ ಇದ್ದೀನಿ. ತುಂಬಾ ನಿಮ್ಮ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಅವ್ರಿಗೆ ಆಸಕ್ತಿ ಇದೆ, ತುಂಬಾ ಇಂಟ್ರೆಸ್ಟ್ ಇದೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮನ್ನ ನೋಡಿದಾಗ ಎಲ್ಲನೂ ಕೂಡ ಅವ್ರಿಗೆ ಫೀಲ್ ಆಗುತ್ತೆ ದಟ್ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಜೀವನ ಮಾಡಿದ್ರೆ ಇವ್ರ ಜೊತೆನೇ ಜೀವನ ಮಾಡಬೇಕು, ಇವ್ರ ಜೊತೆನೇ ನಾನು ಇರಬೇಕು. ಸೊ ಈ ಒಂದು ವ್ಯಕ್ತಿ ನನ್ನ ಜೀವನಕ್ಕೆ ಸಾಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಈ ಒಂದು ಕನೆಕ್ಷನಲ್ಲಿ ಅವರು. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ಏನೇ ಆದರೂ ಕೂಡ
ಅಪ್ಸ್ ಆ್ಯಂಡ್ ಡೌನ್ಸ್, ಎಷ್ಟೇ ಅವರ ಜೀವನದಲ್ಲಿ ಚಾಲೆಂಜಿಂಗ್ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ಏನೇ ಇದ್ರೂ ಕೂಡ ಅವರ ಜೀವನದಲ್ಲಿ ನೀವು ಇರಲೇಬೇಕು. ಆ್ಯಂಡ್ ಈ ಒಂದು ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿದ್ದರೆ ಐ ಥಿಂಕ್ ಅವ್ರು ಏನನ್ನು ಬೇಕಾದರೂ ಸಕ್ಸಸ್ ಮಾಡ್ತಾರೆ. ಅಂದರೆ ಅವ್ರು ಏನನ್ನು ಬೇಕಾದರೂ ಅಚೀವ್ ಮಾಡ್ತಾರೆ, ಅವ್ರ ಗೋಲ್ನ ಅವರು ರೀಚ್ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವು ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದು ಕಡೆ ನಂಗೆ ಏನು ಫೀಲ್ ಆಗ್ತಿದೆ, ಅಟ್ ದಿಸ್ ಮೂಮೆಂಟ್ ನಿಮ್ಮ ಕನೆಕ್ಷನಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುಯೇಷನ್ ಹೆಚ್ಚಾಗ್ತಾ ಇರ್ಬೋದು. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ತುಂಬಾ ಡಾಮಿನೇಟ್ ಆಗ್ತಾ ಇರ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ ದ ಸೆನ್ಸ್ ಇಲ್ಲಿ ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ಕರಿಯರಲ್ಲಿ ನಿಮ್ಮ ವ್ಯಕ್ತಿಗೆ ಇಶ್ಯೂಸ್ ಕಾಣಿಸ್ತಾ ಇದೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರ್ಬೋದು, ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ಸ್ ಆಗ್ತಾ ಇರ್ಬೋದು. ಅದೆಲ್ಲನೂ ಏನಕ್ಕೆ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಿಮ್ಮ ಮುಂದೆ ತೋರ್ಸೋದಕ್ಕೆ ಯೂನಿವರ್ಸ್ ಆರ್ ಪ್ಲೇಯಿಂಗ್ ಅ ಬಿಗ್ ರೋಲ್ ಇನ್ ಯುವರ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ಖಂಡಿತ ನಿಮಗೆ ಯೂನಿವರ್ಸ್, ಏಂಜಲ್ಸ್ ಪ್ರೊಟೆಕ್ಷನ್ ಇದೆ, ಗೈಡ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸತಿ ನಿಮಗೆ ಏಂಜಲ್ ಸೈನ್ಸ್ನ ತೋರಿಸ್ತಾ ಇರ್ಬೋದು, ಏಂಜಲ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಈ ಥರದ್ದೆಲ್ಲನೂ ಕೂಡ ನಿಮಗೆ ಕಾಣಿಸ್ತಾ ಇದೆ, ಸೈನ್ ಕಾಣಿಸ್ತಾ ಇದೆ. ಐ ಥಿಂಕ್ ಈ ಒಂದು ವ್ಯಕ್ತಿ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ, ಪಾಸಿಟಿವ್ ಆಗಿದ್ರೆ ಯಾವತ್ತಿಗೂ ಕೂಡ ಅವರು ನಿಮ್ಮನ್ನ ಬಿಟ್ಟು ಹೋಗಬಾರ್ದು. ಆ್ಯಂಡ್ ನನ್ನ ವ್ಯಕ್ತಿ ನನ್ನ ಯಾವಾಗಲೂ ಕೂಡ ತುಂಬಾ ಪ್ರೀತಿ ಮಾಡ್ತಾರೆ. ನಾನು ಎಷ್ಟು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಅವರು ಕೂಡ ನನ್ನ ಪ್ರೀತಿ ಮಾಡ್ತಾರೆ. ಆ್ಯಂಡ್ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಯಾವಾಗಲೂ ಕೂಡ ಆ ಒಂದು ವ್ಯಕ್ತಿ ನಾನು ಹಿಂಗೆ ಇರಬೇಕು ಅಂತ ತುಂಬಾ ಡ್ರೀಮ್ಸ್ ಇದೆ. ಆ್ಯಕ್ಚುಲಿ ಒಂದು ವ್ಯಕ್ತಿಗೆ ತುಂಬಾ ಡ್ರೀಮ್ಸ್ ಇದೆ, ನಿಮ್ಮ ಜೊತೆಗೆ ಈ ಥರನೇ ನಾನು ಲೈಫ್ನ ಲೀಡ್ ಮಾಡಬೇಕು, ಸೊ ಇದೇ ರೀತಿ ನಾನು ಇರಬೇಕು ಅಂತ ತುಂಬಾ ಒಂದು ವ್ಯಕ್ತಿಗೆ ಡ್ರೀಮ್ಸ್ ಇದೆ. ಸೊ ಆ್ಯಕ್ಚುಲಿ ಆ ಒಂದು ಡ್ರೀಮ್ಸಲ್ಲಿ ಅವರ ಲೈಫಲ್ಲಿ ಯಾವಾಗಲೂ ನೀವು ಅವರ ಜೊತೆಗಿದ್ರೆ ಐ ಥಿಂಕ್ ಆ ಒಂದು ವ್ಯಕ್ತಿಗೆ ಇನ್ನೇನು ಬೇಡ. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ, ಆ ಒಂದು ಪ್ರೀತಿನ ಅವ್ರ ಲೈಫಲ್ಲಿ ಯಾರಿಗೂ ಕೂಡ ಇಷ್ಟೊಂದು ಆ ಒಂದು ವ್ಯಕ್ತಿ ಪ್ರೀತಿ ಕೊಟ್ಟಿರಲಿಲ್ಲ. ಸೊ ಅವರು ನಿಮಗೆ ಪ್ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ ಕೆಲವೊಂದ್ಸತಿ, ನಾನು ಈ ಒಂದು ವ್ಯಕ್ತಿನ ಇಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟೊಂದು ಸ್ಪೆಷಲ್ ಆಗಿ ನಾನು ಟ್ರೀಟ್ ಮಾಡ್ತೀನಿ ಅಂತ ನನಗೆ ಅನ್ಕೊಂಡಿರಲಿಲ್ಲ. ಬಟ್ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಒಂದು ಮ್ಯಾಜಿಕ್ ಆಗಿ ಬಂದಿದ್ದಾರೆ. ಐ ಥಿಂಕ್ ದೇ ಡನ್ ಸಮಥಿಂಗ್ ಮ್ಯಾಜಿಕ್ ಟು ಮೀ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಅವರು ಕೂಡ ತುಂಬಾ ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ತಾರೆ. ಯಾವಾಗಲೂ ಕೂಡ ನಾವಿಬ್ಬರು ಹೀಗೆ ಇರಬೇಕು ಅಂತ ಅವರು ಕೂಡ ತುಂಬಾ ಪ್ರೇ ಮಾಡ್ತಾರೆ ದೇವರಿಗೆ. ಆ್ಯಂಡ್ ಐ ಥಿಂಕ್ ಈ ಒಂದು ವ್ಯಕ್ತಿ ಆ್ಯಂಡ್ ನೀವು ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ, ಆ್ಯಂಡ್ ಸ್ಪಿರಿಚುವಲ್ ಅವೇಕ್ನಿಂಗಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ಗೆ ಸ್ಪಿರಿಟ್ಸ್ ಆ್ಯಂಡ್ ಯೂನಿವರ್ಸ್ ಪ್ರೊಟೆಕ್ಷನ್ ಅಂತೂ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಮೂನ್ ಕಾರ್ಡ್ಸ್ ಇದೆ, ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯ ತುಂಬ ಜನ ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ತುಂಬಾ ಜೆಲಸಿ ಇದೆ. ಆ್ಯಂಡ್ ನೀವು ಇಬ್ಬರು ಚೆನ್ನಾಗಿರೋದನ್ನ ನೋಡಿ, ನೀವಿಬ್ಬರು ತುಂಬಾ ಅನ್ಯೋನ್ಯವಾಗಿರೋದನ್ನ ನೋಡಿ ಕೆಲವೊಂದು ಜನಗಳಿಗೆ ಜೆಲಸಿ ಇದೆ. ಆ್ಯಂಡ್ ಆ ಒಂದು ಜೆಲಸಿ ವ್ಯಕ್ತಿಗಳು ನಿಮ್ಮಿಬ್ಬರನ್ನ ಸಪ್ರೇಷನ್ ಮಾಡಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಕನೆಕ್ಷನ್ ಇಸ್ ನಾಟ್ ಗೋನ್ ಹ್ಯಾಪನ್ ಸಪ್ರೇಷನ್ ಅಂತ ನಾನು ಹೇಳ್ಬೋದು. ಸಪ್ರೇಷನ್ ಅಂತೂ ಖಂಡಿತ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಯಾಕಂತಂದರೆ ನಿಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಪ್ರೀತಿ ಇದೆ, ಅಷ್ಟೊಂದು ಒಂದು ಬಾಂಡಿಂಗ್ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಕೆಲವೊಂದು ಸತಿ ಕೆಲವೊಂದು ಜನಗಳಿಂದ ನಿಮ್ಮಿಬ್ಬರ ಮಧ್ಯೆ ಮಿಸ್ಕನ್ಸೆಪ್ಷನ್ ಆಗ್ಬೋದೇ ಹೊರತು ಯಾವತ್ತಿಗೂ ನಿಮ್ಮಿಬ್ಬರ ಮಧ್ಯೆ ಯಾರು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೋ ಒನ್ ಕ್ಯಾನ್ ಟಚ್ ಯುವರ್ ಕನೆಕ್ಷನ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ. ಸೊ ನೀವಿಲ್ಲದೆ ಆ ಒಂದು ವ್ಯಕ್ತಿ ಖಂಡಿತವಾಗ್ಲೂ ಕೂಡ ಅವರ ಜೀವನದಲ್ಲಿ ಬದುಕೋಕ್ಕೆ ಆಗೋದಿಲ್ಲ. ದೇ ಕಾಂಟ್ ಲಿವ್ ವಿತೌಟ್ ಯು ಅಂತ ನಾನು ಹೇಳ್ಬೋದು. ಆ್ಯಂಡ್ ಅವರು ತುಂಬಾ ಎಕ್ಸ್ಪ್ರೆಸಿವ್ ಇಲ್ಲ, ಆ್ಯಂಡ್ ದೇ ಕುಡ್ ನಾಟ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ಟುವರ್ಡ್ಸ್ ಯು. ಹಾಗಂತ ಅವರು ನನ್ನ ಪ್ರೀತಿನೇ ಮಾಡಲ್ಲ ಅಂತ ಕೆಲವೊಂದ್ಸತಿ ನಿಮಗೆ ಡೌಟ್ ಬಂದ್ರೂ ಕೂಡ ಐ ಥಿಂಕ್ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಸೊ ಪ್ರೀತಿ ಮಾಡೋರು ಯಾವತ್ತಿಗೂ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಶೋ ಆಫ್ ಮಾಡೋಲ್ಲ ಅಲ್ವಾ. ಸೊ ಇನ್ ದ ಸೇಮ್ ವೇ ನಿಮ್ಮ ವ್ಯಕ್ತಿನೂ ಕೂಡ ಹಾಗಿದ್ದಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬ್ಲ್ಯಾಕ್ ಟರ್ಮಲ್ಲಿ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವೆಷ್ಟು ಇಂಪಾರ್ಟೆಂಟ್ ಇದ್ದೀರಾ, ಆ್ಯಂಡ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಒಂದು ಒಪಿನಿಯನ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಎಂಪ್ರರ್ ಇದೆ ಅಂತ ಹೇಳ್ಬೋದು. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪ್ಯಾಲ್ನ ಚೂಸ್ ಮಾಡ್ಕೊಂಡಿದ್ರೆ, ಆ್ಯಂಡ್ ವಿ ಹ್ಯಾವ್ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರರ್, ಆ್ಯಂಡ್ 7 ಆಫ್ ವ್ಯಾನ್ಸ್, ಏಸ್ ಆಫ್ ವ್ಯಾನ್ಸ್, ಜಡ್ಜ್ಮೆಂಟ್, ಆ್ಯಂಡ್ ವಿ ಹ್ಯಾವ್ 3 ಆಫ್ ಪೆಂಟಿಕಲ್ಸ್. ಓಕೆ, ಆ್ಯಂಡ್ 6 ಆಫ್ ಕಪ್ಸ್, 8 ಆಫ್ swords,
Hanged Man, and we have Star card. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಕರೆಂಟ್ಲಿ ನೀವಿಬ್ರು ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನಲ್ಲಿ ಇದ್ದೀರಾ ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ನೀವಿಬ್ರು ಮೀಟ್ ಮಾಡಿ ತುಂಬ ದಿನಗಳೇ ಆಗಿದೆ, ತಿಂಗಳುಗಳೇ ಆಗಿದೆ, ಯು ಪೀಪಲ್ ಡಿಡ್ ನಾಟ್ ಮೀಟ್ ಅಂತ ನಾನು ಹೇಳ್ಬೋದು. ಯಾಕೆಂತಂದರೆ ನಿಮ್ಮ ವ್ಯಕ್ತಿನೂ ಕೂಡ ಅವರ ಕರಿಯರಲ್ಲಿ ಬ್ಯುಸಿ ಇದ್ದಾರೆ. ಇನ್ ದ ಸೇಮ್ ವೇ ನೀವು ಕೂಡ ನಿಮ್ಮ ಕರಿಯರಲ್ಲಿ ನೀವು ಕೂಡ ಅಷ್ಟೇ ಬ್ಯುಸಿ ಇದ್ದೀರಾ. ಆ್ಯಂಡ್ ನೀವಿಬ್ರು ಮೀಟ್ ಮಾಡಿ ತುಂಬ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ತುಂಬಾ ಲೈಕ್ ಕೋಪದಲ್ಲಿದ್ದೀರಾ, ಬೇಜಾರಲ್ಲಿದೆ, ಹರ್ಟ್ ಆಗ್ತಾ ಇದ್ದಾರೆ. ಯಾಕಂತಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಅವ್ರಿಗೂ ಕೂಡ ಟೈಮ್ ಸಾಲ್ತಾ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನೂ ಕೂಡ ಇವಾಗ ಬ್ಯುಸಿ ಆಗಿರೋದ್ರಿಂದ ಐ ಥಿಂಕ್ ನೀವಿಬ್ರು ಮಾತಾಡೋಕ್ಕಾಗಲಿ, ಮೆಸೇಜ್ ಮಾಡೋದಕ್ಕಾಗಲಿ, ಅಥವಾ ಲೈಕ್ ನಿಮ್ಮದೇ ಆದಂಥ ಒಂದು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಯು ಡೋಂಟ್ ಹ್ಯಾವ್ ಅ ಟೈಮ್ ಅಂತ ನಾನು ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬಾ ಫಿನಾನ್ಷಿಯಲಿ ತುಂಬಾ ಅವರು ಕಷ್ಟಪಡ್ತಾ ಇದ್ದಾರೆ. ಅವರ ಫಿನಾನ್ಷಿಯಲಿ ಗ್ರೋತ್ನ ಅವರು ತುಂಬಾ ಅಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಅವರು ಅಲ್ಲಿ ಬ್ಯುಸಿ ಇದ್ದಾರೆ. ಸೊ ನೀವಿವಾಗ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರ, ಲೈಕ್ ಸಮ್ ವಾಟ್ ತುಂಬಾ ಪೇಯ್ನಲ್ಲಿ ಇದ್ದೀರಾ ಅಂತ ನಾನು ಹೇಳ್ಬೋದು. ಸೊ ಇನ್ ದ ಸೇಮ್ ವೇ ನಿಮ್ಮ ವ್ಯಕ್ತಿಗೂ ಕೂಡ ಇವಾಗ ಫೀಲ್ ಆಗ್ತಾ ಇದೆ, ಸೊ ನನ್ನ ವ್ಯಕ್ತಿನ ನಾನು ಮೀಟ್ ಮಾಡಿ ತುಂಬ ದಿನಗಳಾಗಿದೆ ಆ್ಯಂಡ್ ಆ ಒಂದು ವ್ಯಕ್ತಿನ ನಾನು ನೋಡಬೇಕು, ಮಾತಾಡಿಸ್ಬೇಕು, ಇವಾಗ ನಾನು ಕಮ್ಯುನಿಕೇಷನ್ ಮಾಡಬೇಕು. ಆ್ಯಂಡ್ ಎಲ್ಲ ಒಂದು ಕಡೆ ಅವರು ನಿಮ್ಮನ್ನ ಕಮ್ಯುನಿಕೇಷನ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೀವು ನಿಮ್ಮ ವ್ಯಕ್ತಿನ ನೀವು ಎಲ್ಲೊಂದು ಕಡೆ ಬ್ಲಾಕ್ ಎನರ್ಜಿಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳ್ಬೋದು, ಬ್ಲಾಕ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಸೊ ಅವರು ಕೂಡ ಇವಾಗ ತುಂಬಾ ಹರ್ಟ್ ಆಗ್ತಾ ಇದ್ದಾರೆ. ಸೊ ನಂದು ತಪ್ಪು ಇದೆ, ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಟ್ಟಿರಲಿಲ್ಲ, ನಾನು ತುಂಬಾ ನನ್ನ ಕರಿಯರಲ್ಲಿ ಬ್ಯುಸಿ ಆಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ತಾಪ ಎಲ್ಲ ಬರೋದು ಕಾಮನ್ ಅಂತ ಅವ್ರಿಗೂ ಕೂಡ ಫೀಲ್ ಆಗುತ್ತೆ. ಬಟ್ ಈ ಒಂದು ವ್ಯಕ್ತಿ ಮುಂದೆ ಬರೋವಂಥ ದಿನಗಳಲ್ಲಿ ದೇ ಆರ್ ಗೋಯಿಂಗ್ ಟು ಮೀಟ್ ಯು ಅಂತ ನಾನು ಹೇಳ್ಬೋದು. ಕಮ್ಯುನಿಕೇಷನ್ ಇಸ್ ಕಮಿಂಗ್ ಇನ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮಗೆ ಅಂತ ಟೈಮ್ ಕೊಡ್ತಾರೆ. ಸೊ ದೇ ವಿಲ್ ನಾಟ್ ರಿಪೀಟ್ ದೇರ್ ಮಿಸ್ಟೇಕ್ಸ್ ಅಗೇನ್ ಅಂತ ಹೇಳ್ಬೋದು. ಸೊ ತುಂಬಾ ಮಿಸ್ಟೇಕ್ಸ್ ಮಾಡಿದ್ರೆ ಒಂದು ಕನೆಕ್ಷನಲ್ಲಿ, ಸೊ ನೀವು ತುಂಬಾ ಟೈಮ್ ಮಾಡಿಕೊಂಡು ನಿಮ್ಮ ಒಂದು ವ್ಯಕ್ತಿಗೆ ಟೈಮ್ ಕೊಟ್ಟಿದ್ದೀರಾ. ಬಟ್ ಆ ಒಂದು ವ್ಯಕ್ತಿ ಟೈಮ್ ಇದ್ರೂ ಕೂಡ ಕೆಲವೊಂದು ಸತಿ ನಿಮ್ಮನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ತುಂಬಾ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇದೆ ಅವ್ರ ಮಿಸ್ಟೇಕ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ನೀವೇನು ಆಸೆ ಪಡ್ತಾ ಇದ್ರ ಅದನ್ನ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ನಿಮ್ಮ ಆಸೆ ಏನಂತಂದ್ರೆ ಐ ಥಿಂಕ್ ನಿಮಗೆ ತುಂಬ ಟೈಮ್ ಕೊಡಬೇಕು, ತುಂಬ ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಜೊತೆಗೆ ಸಲಿಗೆಯಿಂದ ಇರಬೇಕು. ಐ ಥಿಂಕ್ ಸಮಥಿಂಗ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅ ರೊಮ್ಯಾನ್ಸ್ ಅಂತ ನಾನು ಹೇಳ್ತೀನಿ. ಬಟ್ ಆ ಒಂದು ಕಡೆಯಿಂದ ನಿಮ್ಮ ವ್ಯಕ್ತಿಗೆ ಆ ಒಂದು ವ್ಯಕ್ತಿ ಟೈಮ್ ಮಾಡಿಕೊಂಡು ನಿಮಗೆ ಅವ್ರೇನು ನಿಮಗೆ ಅಂತ ಅವ್ರೇನು ಮಾಡ್ತಾ ಇಲ್ಲ. ಅಟ್ ದ ಪಾಯಿಂಟ್ ನೀವು ತುಂಬಾ ಗರಂ ಆಗಿದ್ದೀರಾ, ಕೋಪದಲ್ಲಿದ್ದೀರಾ, ಆ್ಯಂಗರ್ ಅಲ್ಲಿದ್ದೀರಾ. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಆ್ಯಂಗರ್ ಅರ್ಥ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಥರದೆಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ಕನೆಕ್ಷನ್ ಎಲ್ಲೋ ಒಂದು ಕಡೆ ಇದರ ಸಮಥಿಂಗ್ ಒಂದು ಬ್ಲಾಕ್ ಎನರ್ಜಿಗೆ ಬರ್ತಾ ಇದೆ. ಸೊ ಈ ಒಂದು ಕಾರಣಕ್ಕೆ ನಿಮ್ಮ ವ್ಯಕ್ತಿ ಇವಾಗ ಏನು ಮಾಡ್ಬೋದು ನಾನು, ಸೊ ಹೇಗೆ ಇದನ್ನ ಸರಿಪಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರ ಒಂದು ಲೈಫಲ್ಲೂ ಕೂಡ ನಿಮ್ಮ ಒಂದು ಪಾತ್ರ ತುಂಬಾ ದೊಡ್ಡದಾಗಿರಬೇಕು ಅನ್ನೋದು ಅವರು ಕೂಡ ಆಸೆ ಪಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ಸಂವಾಟ್ ಈ ಒಂದು ವ್ಯಕ್ತಿಗೆ ಸೊ ನಾವೇನು ಅಚೀವ್ ಮಾಡ್ತೀವಿ, ನಾವೇನು ಗೋಲ್ನ ರೀಚ್ ಮಾಡ್ತೀವಿ ಅದೆಲ್ಲೋ ಒಂದು ಕಡೆ ನನ್ನ ಒಂದು ಫ್ಯೂಚರ್ಗೆ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಅಷ್ಟೊಂದು ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಹಾಗಂತ ಹೇಳಿ ನಿಮಗೆ ಟೈಮ್ ಕೊಟ್ಟು ಅವರು ಮುಂದುವರಿಬೇಕಂತ ಆ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಲೈಕ್ ಸಮಥಿಂಗ್ ನಾನು ಡಿಸ್ಟ್ರಾಕ್ಟ್ ಆಗಬಾರ್ದು, ನನ್ನ ವ್ಯಕ್ತಿಗೆ ನಾನು ಇವತ್ತಲ್ಲ ನಾಳೆನೂ ಮಾತಾಡ್ಬೋದು ಅಂತ ಹೇಳಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ಹಾಗಂತ ನೀವು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ. ಸೊ ನಿಮಗೋಸ್ಕರನೇ, ನಿಮ್ಮ ಪ್ರೀತಿಗೋಸ್ಕರನೇ ಈ ಒಂದು ವ್ಯಕ್ತಿ ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇದ್ದಾರೆ, ಇಷ್ಟೆಲ್ಲ ಅಚೀವ್ ಮಾಡ್ತಾ ಇದ್ದಾರೆ, ಗೋಲ್ನ ರೀಚ್ ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲಿ ಅವರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ವ್ಯಕ್ತಿಗೂ ಕೂಡ ಅಷ್ಟೇ ಬೇಜಾರಿದೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ವಲ್ಲ ಅಂತ. ಸೊ ತುಂಬಾ ಸ್ಟಕ್ ಎನರ್ಜಿಲಿ ಇದ್ದಾರೆ, ಏನು ಮಾಡೋದು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವಾಗ ನಿಮ್ಮ ಕೋಪನ ಸರಿ ಮಾಡೋದಕ್ಕೆ ಏನು ಮಾಡಬೇಕು, ಸೊ ಯಾವ ಸ್ಟೆಪ್ನ ತೊಗೊಳ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಗೆ ಇವಾಗ ಸದ್ಯಕ್ಕಂತೂ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾ ಬ್ಲ್ಯಾಂಕ್ ಆಗ್ತಾ ಇದ್ದಾರೆ. ಸೊ ಕೆಲವೊಂದು ಸತಿ ತುಂಬಾ ಬ್ಲಾಕ್ ಎನರ್ಜಿಯಲ್ಲಿ ಆಗ್ತಾರೆ, ಅವ್ರನ್ನ ಅವ್ರು ಐಸೋಲೇಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ ಅವರ ಜೀವನದಲ್ಲಿ. ಸೊ ಯಾಕಂತಂದರೆ ಅವರ ಒಂದು ಲೈಫಲ್ಲಿ ಏನೇ ಮಾಡಬೇಕಾಗಿದ್ರು ಕೂಡ ನಿಮ್ಮ ಸಪೋರ್ಟ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವು ತುಂಬಾ ಚಿಯರ್ ಅಪ್ ಮಾಡುವಂಥ ವ್ಯಕ್ತಿ, ಮೋಟಿವೇಟ್ ಮಾಡುವಂಥ ವ್ಯಕ್ತಿ. ಬಟ್ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ನೀವು ಎಲ್ಲನೂ ಸ್ಟಾಪ್ ಮಾಡ್ತಾ ಇದ್ರ, ಅವ್ರಿಗೂ ಕೂಡ ತುಂಬ ಬೇಜಾರಾಗ್ತದೆ. ಸೊ ಸಮಥಿಂಗ್ ನನ್ನ ವ್ಯಕ್ತಿಗೆ ಬೇಜಾರಿದೆ, ಇವಾಗ ನಾನು ಅದನ್ನು ಸರಿ ಮಾಡಬೇಕು, ಅದನ್ನೆಲ್ಲ ನಾನೇ
ಸರಿಪಡಿಸ್ಕೊಳ್ಬೇಕು. ಆ ಒಂದು ವ್ಯಕ್ತಿಗೆ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಇರಬೇಕು ಅಂತ ಅವರು ಕೂಡ ತುಂಬಾ ತುಂಬಾ ಆಸೆ ಇದೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋನಾ ಮೀಟ್ ಯು ವೆರಿ ಸೂನ್ ಅಂತ ಹೇಳ್ತೀನಿ. ಕಮ್ಯುನಿಕೇಶನ್ ಮಾಡ್ತಾರೆ. ಸೊ ಎಲ್ಲ ಒಂದು ಕಡೆ ನೀವು ಬ್ಲಾಕ್ ಮಾಡಿರಾ, ಸೊ ಹ್ಯಾವ್ ಅ ಜಡ್ಜ್ಮೆಂಟ್ ಇರೋದ್ರಿಂದ ಬ್ಲಾಕ್ ಅಲ್ಲಿ ಇಟ್ಟಿದ್ದೀರಾ, ಬ್ಲಾಕ್ ಮಾಡಿದ್ದೀರಾ, ಮಾತಾಡ್ತಾ ಇಲ್ಲ, ತುಂಬಾ ಕೋಪದಲ್ಲಿದ್ದೀರಾ. ಸೊ ಅದೆಲ್ಲಾನು ಇವಾಗ ಸರಿ ಮಾಡುವಂತ ಸಮಯ ನಿಮ್ಮ ವ್ಯಕ್ತಿಗೆ ಬಂದಿದೆ. ಸೊ ಅವ್ರಿಗೆ ಗೊತ್ತಿದೆ ನೀವು ಏನ್ ಮಾಡಿದ್ರೆ ನೀವು ಸರಿ ಹೋಗ್ತೀರಾ ಅಂತ. ಸೊ ಆ ಒಂದು ಸರ್ಪ್ರೈಸ್ನ ಅವರು ಕೊಡ್ತಾರೆ ಅಂತ ಹೇಳ್ಬೋದು. ಸಮಥಿಂಗ್ ದೇ ಆರ್ ಗೋನಾ ಪ್ರೆಸೆಂಟ್ ಯು ಅಂತ ನಾನು ಹೇಳ್ತೀನಿ. ಸೊ ಸಮಥಿಂಗ್ ಈ ಒಂದು ನ್ಯೂ ಇಯರ್ಗೆ ಅಥವಾ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ಸಮಥಿಂಗ್ ವೆರಿ ಪ್ರೀಶಿಯಸ್ ಅಂತ ಹೇಳ್ಬೋದು. ಸೊ ಅವರ ಪ್ರೀಶಿಯಸ್ ಆದಂಥ ಟೈಮ್ ಇರ್ಬೋದು, ಪ್ರೀಶಿಯಸ್ ಆದಂಥ ಗಿಫ್ಟ್ ಇರ್ಬೋದು. ಸೊ ನಿಮಗೆ ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಇರ್ಬೋದು. ಆ ಒಂದು ಟ್ರಾವೆಲಿಂಗ್ನ ನಿಮ್ಮ ವ್ಯಕ್ತಿ ನಿಮಗೆ ಆಫರ್ ಮಾಡ್ಬೋದು. ಸಮಥಿಂಗ್ ಇಸ್ ಗೋನ್ ಹ್ಯಾಪನ್ ವಿತಿನ್ 2-3 ಡೇಸ್ ಅಥವಾ 2-3 ವೀಕ್ಸ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಅಷ್ಟೇ ಇಂಪಾರ್ಟೆಂಟ್ ಇದ್ದೀರಾ. ಆ್ಯಂಡ್ ಅವರ ನೀವು ಎಷ್ಟೇ ಕೋಪ ಮಾಡಿಕೊಂಡ್ರು, ಬೇಜಾರು ಮಾಡಿಕೊಂಡ್ರು, ಅದು ನಿಮ್ಮ ವ್ಯಕ್ತಿ ಮೇಲೆ ನೀವು ಎಷ್ಟೇ ರೇಗಾಡಿದ್ರು ಅವ್ರಿಗಿರುವಂಥ ನಿಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಅದು ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಆ್ಯಂಡ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ದೇ ನೀಡ್ ಯೋರ್ ಲವ್. ಸೊ ನಿಮ್ಮ ಲವ್ಗೆ ಈ ಒಂದು ವ್ಯಕ್ತಿ ತುಂಬಾನೇ ಕ್ರೇವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೀತಿ ಬೇಕು ಅಂತ ಅವರು ಆ ಒಂದು ಪ್ರೀತಿನ ನಿಮ್ಮಲ್ಲಿ ಚೇಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಅದನ್ನ ನೀವು ನೋಟಿಸ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಇವಾಗ ಸದ್ಯಕ್ಕೆ ಯಾರಿನ ಆಂಗರ್ ಅಲ್ಲಿ ಇದ್ದೀರಾ. ಸೊ ಬೇಜಾರಲ್ಲಿ ಇದ್ದೀರಾ, ಹರ್ಟ್ ಆಗಿದೆ ನಿಮಗೆ. ಯಾಕಂತಂದ್ರೆ ನಿಮ್ಮ ವ್ಯಕ್ತಿಗೆ ನೀವು ನಾನ್ ಸ್ಟಾಪ್ ಟ್ರೈ ಮಾಡ್ತಾನೆ ಇದ್ದೀರಿ ದಟ್ ನನ್ನ ವ್ಯಕ್ತಿಗೆ ನನಗೆ ನನ್ನ ವ್ಯಕ್ತಿಯ ಅಟೆನ್ಷನ್ ಬೇಕು ಅಂತ. ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿಗೆ ನೀವು ಅಷ್ಟೇ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ಈ ಒಂದು ವ್ಯಕ್ತಿಗೆ ಯಾವತ್ತಿಗೂ ನಿಮ್ಮನ್ನ ಬಿಟ್ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಇನ್ ದ ಸೇಮ್ ಅವ್ರು ನಿಮ್ಮನ್ನ ಕೆಲವೊಂದ್ಸತಿ ನೆಗ್ಲೆಕ್ಟ್ ಮಾಡ್ತಾರೆ. ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಕನೆಕ್ಷನ್ ಅಂತ ಹೇಳ್ತಾ. ಸೊ ಇದಾಗಿತ್ತು ನಿಮ್ಮ ಪಿಕ್ ಕಾರ್ಡ್ ರೀಡಿಂಗ್. ಸೊ ಇಷ್ಟ ಆಗಿದ್ರೆ, ರೆಸನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.